ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ MS ಬ್ರಾಹ್ಮಣ ಪಾಕಶಾಲೆಗೆ ಸುಸ್ವಾಗತ. ತುಂಬ ತಿಂಗಳುಗಳ ನಂತರ ಇನ್ನೊಂದು ರೆಸಿಪಿ ಅಪ್ಲೋಡ್ ಮಾಡ್ತಿದ್ದೀನಿ. ನನ್ನ ಮಗನ ಮದುವೆ ಇದ್ದಿದ್ದರಿಂದ ನನಗೆ ವಿಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಇವತ್ತೊಂದು ಸಿಂಪಲ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಬದನೆಕಾಯಿ ಕ್ಯಾಪ್ಸಿಕಮ್ ಬಾತ್ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಒಣಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್, ಟೊಮೆಟೊ, ಹುಳಿ ಪುಡಿ, ಒಣಕೊಬ್ಬರಿ, ಬದನೆಕಾಯಿ, ಉಪ್ಪು. ಈಗ ಒಲೆ ಹಚ್ಕೋತಾ ಇದ್ದೀನಿ. ಬಾಣಲೆ ಇಟ್ಕೊಂಡು 100ರಿಂದ 150 ಗ್ರಾಮ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಬಾಣಲಿಕ್ಕಾದ್ಮೇಲೆ. ಇವಾಗ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಟ್ಕೊಟ್ಟಿದ್ಮೇಲೆ ಕಡಲೆಬೇಳೆ ಹಾಕ್ಕೊಳ್ಳೋಣ. ಕಡಲೆಬೇಳೆ ನಂತರ ನಾನಿಲ್ಲಿ 2 ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನಮ್ಮ ಮನೇಲಿ ಎಲ್ರಿಗೂ ಕಡಲೆಬೇಳೆ ಉದ್ದಿನಬೇಳೆ ಇಷ್ಟ. ಸೊ ಹಾಗಾಗಿ 2 ಸ್ಪೂನ್ ಹಾಕ್ಕೋತಿದ್ದೀನಿ. ನೀವು ಬೇಕು ಅಂದರೆ 1 ಸ್ಪೂನ್ ಹಾಕ್ಕೋಬೋದು. ಆಮೇಲೆ ಒಂಚೂರು ಅರಿಶಿನ ಹಾಕ್ತಾಯಿದ್ದೀನಿ. ಸಾಮಗ್ರಿಗಳಲ್ಲಿ ಅರಿಶಿನ ತೋರ್ಸೋದು ಮರ್ತೋಗಿತ್ತು. ಒಂಚೂರು ಅರಿಶಿನ ಹಾಕ್ಕೋಬೇಕು ಎಲ್ಲ ಪದಾರ್ಥಗಳಿಗೂ, ಏಕೆಂದರೆ ಅದು ಎಲ್ಲ ರೀತಿ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ಸೊ ಹಾಗಾಗಿ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಅದೊಂಚೂರು ಕಡಲೆಬೇಳೆ ಉದ್ದಿನಬೇಳೆ ಕೆಂಪಗಾದಮೇಲೆ ಈಗ ನಾನು ಒಣಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಅದೊಂದು ಸ್ವಲ್ಪ ಆದಮೇಲೆ ಈಗ ಕಡಲೆಬೇಳೆ ಉದ್ದಿನಬೇಳೆ ಕೆಂಪಗಾಗಿದೆ. ಈಗ ನಾನು ಅದಕ್ಕೆ ಬದನೆಕಾಯಿ ಹಾಕೋತಿದ್ದೀನಿ. ನೀರಲ್ಲಿ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಬದನೆಕಾಯಿ ನೀರಲ್ಲಿ ನೆನೆಸಿದ್ದೆ. ಅದನ್ನು ಇವಾಗ ನೀರೆಲ್ಲ ತೆಗೆದು ಹುಷಾರಾಗಿ ಕೈ ಹಿಂದಕ್ಕೆ ಇಟ್ಕೊಂಡೇ ಹಾಕಿ, ಇಲ್ಲದಿರೋ ಒಗ್ಗರಣೆ ಸಿಡಿಬೋದು. ಯಾವಾಗಲೂ ಬದನೆಕಾಯಿ ಹೆಚ್ಚಿದ ತಕ್ಷಣ ನೀರಲ್ಲೇ ನೆನೆ ಹಾಕಬೇಕು, ಇಲ್ಲದಿರೋ ಬದನೆಕಾಯಿ ಕಹಿ ಆಗುತ್ತೆ, ತಿನ್ನೋಕ್ಕೆ ರುಚಿ ಇರೋಲ್ಲ. ಸೊ ಹಾಗಾಗಿ ಬದನೆಕಾಯಿನ ಯಾವಾಗಲೂ ನೀರಲ್ಲಿ ನೆನೆಸಿಟ್ಕೊಳ್ಳಿ ಹೆಚ್ಚಿದ್ಮೇಲೆ. ಈಗ ಕರಿಬೇವು ಹಾಕ್ತಾಯಿದ್ದೀನಿ. ಎಲ್ಲ ಒಂದು ಸ್ವಲ್ಪ ಬೇಯಬೇಕೀಗ ಬದನೆಕಾಯಿ. ಒಂದು ಅರ್ಧ ಬೇಯಲಿ, ಅಷ್ಟರವರೆಗೂ ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ತಾ ಇರೋಣ. ಮೀಡಿಯಮ್ ಉರಿಯಲ್ಲೇ ಬದನೆಕಾಯಿ ಬೇಯಬೇಕೀಗ. ನಾನೀಗ ಒಗ್ಗರಣೆಗೆ ಮುಂಚೆನೇ 1.5 ಪಾವಷ್ಟು ಅನ್ನ ಉದ್ರಾಗಿ ಮಾಡಿಟ್ಕೊಂಡಿದ್ದೀನಿ. ಅನ್ನ ಉದ್ರಾಗ ಆಗಬೇಕು ಅಂದಾಗ 1 ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಮಾಡ್ಕೊತು ಅಂದರೆ ಅನ್ನ ಉದ್ರಾಗುತ್ತೆ. ಈಗ ಬದನೆಕಾಯಿ ಆಲ್ಮೋಸ್ಟ್ ಅರ್ಧ ಬೆಂದಿದೆ. ಈಗ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಇವಾಗ ಕ್ಯಾಪ್ಸಿಕಮ್ನ ಒಂದು ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ. ಅದು ಯಾವಾಗಲೂ ಕ್ರಂಚಿಯಾಗೇ ಇರಬೇಕು ಕ್ಯಾಪ್ಸಿಕಮ್ಮು, ಇಲ್ಲದೆ ಹೋದರೆ ತಿನ್ನೋಕ್ಕೆ ರುಚಿ ಇರೋಲ್ಲ. ಈಗ ಟೊಮೆಟೊ ಹಾಕ್ಕೊಂಡು 1-2 ನಿಮಿಷ ಹುರ್ಕೋಬೇಕು. ಇದನ್ನು ನಾವು ಯಾವ ಬೆಳಗ್ಗೆ ತಿಂಡಿಗಾದರೂ ಮಾಡ್ಕೋಬೋದು, ಮಧ್ಯಾಹ್ನ ಊಟಕ್ಕೂ ಆಗುತ್ತೆ, ರಾತ್ರಿ ತಿಂಡಿಗೂ ಬೇಕಾದ್ರೂ ಮಾಡ್ಕೋಬೋದು ಇಷ್ಟಪಡೋರು. ನಮ್ಮನೇಲಂತೂ ಎಲ್ರಿಗೂ ಇದು ತುಂಬ ಇಷ್ಟ. ಸೊ ಹಾಗಾಗಿ ಇದನ್ನು ರೆಗ್ಯುಲರಾಗಿ ಮಾಡ್ತಾಯಿರ್ತೀನಿ. ಈಗ ಇದು ಬೆಂದಿದೆ. ಇದಕ್ಕೀಗ ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಈಗ ನಾನು ಈಗ ಮಾಡ್ತಾಯಿರೋದು ಒಂದು 5ರಿಂದ 6 ಜನಕ್ಕಾಗುತ್ತೆ. 1.5 ಪಾವು ಅಕ್ಕಿ ಅನ್ನಕ್ಕೆ 5ರಿಂದ 6 ಜನಕ್ಕಾಗೋವಷ್ಟು ಈಗ ನಾನು ಈ ಪಲ್ಯ ಮಾಡ್ಕೊತಿದ್ದೀನಿ. ಈಗ ಹುಳಿ ಪುಡಿ ಹಾಕ್ತಿದ್ದೀನಿ. ಈಗ 6 ಸ್ಪೂನ್ ಪುಡಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ 1/4 kg ಬದನೆಕಾಯಿ, 2 ಕ್ಯಾಪ್ಸಿಕಮು, 2 ಟೊಮೆಟೊ ಎಲ್ಲ ಹೆಚ್ಚು ಹಾಕಿರೋದು. ಇದು 6 ಜನಕ್ಕಾಗುತ್ತೆ, 5ರಿಂದ 6 ಜನಕ್ಕೆ. ನಿಮ್ಗೆ ಎಷ್ಟು ಬೇಕೋ ನೀವು ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಮಾಡ್ಕೋಬೋದು. ಇದು ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಕೈ ಆಡ್ತಾ ಮೀಡಿಯಮ್ ಉರಿಯಲ್ಲೇ ಹುರ್ಕೊಳ್ಳೋಣ, ತಳ ಅಂಟಿಸ್ಬಾರ್ದು. ಇದನ್ನು ನಾವು ಚಟ್ನಿ ಜೊತೆ ಬೇಕಾದ್ರೂ ತಿನ್ಬೋದು, ಮೊಸರು ಜೊತೆ ಬೇಕಾದ್ರೂ ತಿನ್ಬೋದು. ನಿಮ್ಗೆ ಯಾವುದ್ರ ಜೊತೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ಇದಕ್ಕೆ ಒಣಕೊಬ್ಬರಿ ಹಾಕ್ಕೊಳ್ಳೋಣ. ನಾನಿಲ್ಲಿ 1/4 ಬಟ್ಲಷ್ಟು ಒಣಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕಿದ್ರೆ ಅದು ಸಿಹಿ ಆಗಿಬಿಡುತ್ತೆ. ಸೊ ಇಷ್ಟು ಕ್ವಾಂಟಿಟಿಗೆ ಇಷ್ಟು ಕೊಬ್ಬರಿ ತುರಿ ಸಾಕು. ಇದನ್ನು ಚೆನ್ನಾಗಿ ಬೆರೆಸ್ಕೊಂಡು ಇವಾಗ ನಾನು ಮುಂಚೆನೇ ಅನ್ನ ಮಾಡಿಟ್ಟಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಂಡು ಆರಾಕ್ಕೊಂಡಿದ್ದೆ.
ಅದರದ್ದೆಲ್ಲ ವೀಡಿಯೋ ರೆಕಾರ್ಡಿಂಗ್ಸ್ ಇತ್ತು ಅಂತ ಅಂದ್ಕೊಂಡಿದ್ದೆ. ಆದರೆ ನನ್ನ ಮಗಳು ಅದು ವೀಡಿಯೋ ಬಟನ್ ಪ್ರೆಸ್ ಮಾಡೋದು ಮರ್ತಿದ್ರಿಂದ ಅದು ರೆಕಾರ್ಡಿಂಗ್ಸ್ ಇಲ್ಲ. ಸೊ ಹಾಗಾಗಿ ಈಗ ನಾನು ಬಾಯಲ್ಲೇ ಹೇಳ್ತಿದ್ದೀನಿ. ಇವಾಗ ಇದು ಪಲ್ಯ ಆಗಿದೆ, ಸ್ಟವ್ ಆಫ್ ಮಾಡಿಬಿಡೋಣ. ಇವಾಗ ಇದಕ್ಕೆ ಅನ್ನ ಕಲಿಸ್ಕೋಬೇಕು. ಉದ್ರಾಗಿ ಮಾಡಿಟ್ಕೊಂಡಿರೋ ಅಂಥ ಅನ್ನ ಕಲಿಸ್ಕೊಂಡು ನಾವು ಸರ್ವ್ ಮಾಡಿಕೊಂಡ್ರೆ ರುಚಿಯಾದ ಬದನೆಕಾಯಿ ಕ್ಯಾಪ್ಸಿಕಮ್ ಬಾತ್ ಸವಿಯಲು ಸಿದ್ಧ. ಈ ಥರ ಸಿಂಪಲ್ ರೆಸಿಪೀಸ್ ಬೇಕು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.